ಸುಖಗಳು ಬಂದಿದ್ದಾವೆ ಅಂದರೆ ಅದರಿಂದ ನಾವು ಕಲಿತಾ ಇದ್ದೀವಿ. ಸುಖಗಳು ಭೋಗಗಳು ನಮಗೆ ಏನೂ ಕಲಿಸಲಾರವು, ಅಲ್ಲದೆ ಅವು ಕ್ಷಣಿಕವಾದವು. ಯಾವುದೇ ಸುಖ ನೋಡ್ರಿ ಕ್ಷಣಿಕವಾಗಿರ್ತದೆ, ದುಃಖನೇ ಲಾಂಗ್ ಪೀರಿಯಡ್ ಇರೋದು, ಅದರಿಂದನೇ ನಾವು ಕಲಿಯೋದು. ಅಲ್ಲದೆ ಅವುಗಳನ್ನು ಯಾವುದು ಸುಖಗಳು ಭೋಗಗಳು ನಮಗೆ ಏನೂ ಕಲಿಸಲಾರವು, ಅಲ್ಲದೆ ಅವು ಕ್ಷಣಿಕವಾದವು. ಅಲ್ಲದೆ ಅವುಗಳನ್ನು ಬಿಡದೆ ಮುಂದುವರಿಸಿಕೊಂಡು ಹೋಗುವ ಪಕ್ಷದಲ್ಲಿ ಅವುಗಳಲ್ಲಿ ನಮಗೆ ಸಾಕು ಎಂಬ ಜಿಗುಪ್ಸೆ ಉಂಟಾಗುವುದು. ಆ ಸುಖಗಳು ಭೋಗಗಳು ನಮಗೆ ಬೇಕು ಅಂತ ಮುಂದುವರಿಸ್ಕೊಂಡು ಹೋದರೆ ಯಾವುದೇ ಒಂದು ಟೈಮಲ್ಲಿ ಇದು ಸಾಕಪ್ಪ ಅಂತ ಅನಿಸುತ್ತೆ. ಈ ಜೀವನದಲ್ಲಿ ತೃಪ್ತಿ ಶಾಂತಿಗಳು ದೊರಕುವುದಿಲ್ಲವಾದ ಕಾರಣ ಅವುಗಳನ್ನು ಆಧ್ಯಾತ್ಮ ಮಟ್ಟದಲ್ಲಿ ಪಡೆಯಬೇಕಾಗುತ್ತದೆ. ಈ ಇಹಲೋಕ ಜೀವನದಲ್ಲಿ ನೀವು ಎಷ್ಟೇ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾ ಇದ್ರೂ ಅದರಿಂದ ತೃಪ್ತಿ ಶಾಂತಿಗಳು ದೊರಕುವುದಿಲ್ಲವಾದ ಕಾರಣ ಅವುಗಳಿಂದ ತೃಪ್ತಿ ಶಾಂತಿ ದೊರಕುವುದಿಲ್ಲ.